ವೀಕ್ಷಕರೇ, ನಿಮಗೆಲ್ಲ ಗ್ರೀನ್ಲ್ಯಾಂಡ್ ಎಂಬ ಸ್ಥಳದ ಬಗ್ಗೆ ಗೊತ್ತಿರಬಹುದು. ಸಂಪೂರ್ಣ ಮಂಜಿನಿಂದ ಆವರಿಸಿದಂತ ಈ ಒಂದು ಸ್ಥಳದಲ್ಲಿ ಯಾವಾಗಲೂ ಕೂಡ ಶೀತ ಗಾಳಿ, ತಂಪು ಹವೆ ಹಾಗೂ ಸುರಿಯುವಂತ ಹಿಮ ಇರೋದು ಅತ್ಯಂತ ಸಹಜ. ಇಂಥ ಪ್ರತಿಕೂಲ ಪರಿಸ್ಥಿತಿಗೆ ಹಾಗೂ ಹವಾಮಾನದ ಏರಿಳಿತದ ನಡುವೆ ಇಲ್ಲಿ ಜೀವಿಸುವುದು ಅತ್ಯಂತ ದುರ್ಲಭ. ಆದ್ರೂ ಕೂಡ ಇಲ್ಲಿ ಜನವಸತಿ ಇದೆ. ಇಲ್ಲೂ ಕೂಡ ವಾಸ ಮಾಡುತ್ತಿರುವ ಜನ ಇದ್ದಾರೆ. ಈ ಜನ ಇಲ್ಲಿ ಯಾವಾಗಿಂದ ಇದ್ದಾರೆ ಅಂತ ಗೊತ್ತಿಲ್ವಾದ್ರೂ ಇಲ್ಲಿ ಇಂಥ ವಿಚಿತ್ರ ಹಾಗೂ ಇತರೆ ಸಾಮಾನ್ಯರಿಗಿಂತ ವಿಭಿನ್ನವಾದಂತ ಈ ಜನವರ್ಗದವರನ್ನ ತಜ್ಞರು 18ನೇ ಶತಮಾನದಲ್ಲೂ ಕೂಡ ಮೊದಲ ಬಾರಿಗೆ ಪತ್ತೆ ಹಚ್ಚಿದ್ರು. ಹಾಗೂ ಇವ್ರಿಗೆಲ್ಲ ಇಲ್ಲಿನ ಒಂದು ಲೋಹದ ಬೆಟ್ಟ ಬದುಕೋದಕ್ಕೆ ಶಕ್ತಿಯನ್ನ ಕೊಟ್ಟಿದೆ ಅಂತ ತಜ್ಞರು ಈ ಒಂದು ವಿಷಯವನ್ನು ತಿಳ್ಕೊಂಡು ಅಚ್ಚರಿಪಟ್ಟಿದ್ರು. ಈ ಲೋಹದ ಬೆಟ್ಟ ಅಂತರಿಕ್ಷದಿಂದ ಯಾವತ್ತೂ ಹಾರ್ಬಂದು ಇಲ್ಲಿ ನೆಲೆ ನಿಂತ ಕ್ಷುದ್ರ ವಸ್ತು ಅಂತ ಅವರ ನಂಬಿಕೆ. 1894ರಲ್ಲಿ ರಾಬರ್ಟ್ ಪೀರಿ ಎಂಬ ಖ್ಯಾತ ಪ್ರಾಕ್ತನ ತಜ್ಞರೊಬ್ಬ ಈ ಒಂದು ವಿಸ್ಮಯಕಾರಿ ಲೋಹದ ವಸ್ತುವಿನ ಬಗ್ಗೆ ಗೊತ್ತಾಗಿ ಇದನ್ನ ತನ್ನ ಜನರ ಸಹಾಯದಿಂದ ಅಲ್ಲಿಂದ ಎತ್ತಂಗಡಿ ಮಾಡಿ ಅಮೆರಿಕಕ್ಕೆ ಸಾಗಿಸುವಂತ ಭರದಲ್ಲಿ ಅವನ ಕಡೆಯ 4 ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರಲ್ಲದೆ 6 ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಬನ್ನಿ ವೀಕ್ಷಕರೇ, ಏನಿದು ಈ ಲೋಹದ ವಸ್ತುವಿನ ನಿಗೂಢತೆ, ಇದರ ಕಂಪ್ಲೀಟ್ ಸ್ಟೋರಿ ಏನು ಅಂತ ಈ ಮುಂದೆ ರೋಚಕವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಗ್ರೀನ್ಲ್ಯಾಂಡ್ನ ಹಿನ್ನೆಲೆ ಬಗ್ಗೆ ಸ್ವಲ್ಪ ಒಳಹೊಕ್ಕು ನೋಡುವುದಾದರೆ ಕ್ರಿಸ್ತಶಕ 980ರಲ್ಲಿ ಎರಿಕ್ ದ ರೆಡ್ ಎಂಬ ಎಕ್ಸ್ಪ್ಲೋಸರ್ ಒಬ್ಬ ಐಸ್ಲ್ಯಾಂಡ್ನಲ್ಲಿ ಜೀವಿಸುತ್ತಿದ್ದ. ಆದರೆ ಇವನ ಮೇಲೆ ಹತ್ಯಾರೋಪಗಳಿದ್ದು ಅಲ್ಲಿಂದ ಇವನನ್ನ ರಾಜ್ಯ ಭ್ರಷ್ಟನಾಗಿ ಓಡಿಸಿದ್ರು. ಈ ಐಸ್ಲ್ಯಾಂಡ್ ಅಟ್ಲಾಂಟಿಕ್ ಸಾಗರದ ನಡುಮಧ್ಯೆ ಇರುವಂತಹ ಒಂದು ದ್ವೀಪ. ಇದನ್ನ ತೊರೆದು ಹೋಗೋದಂದ್ರೆ ಸಾಗರದ ಪಾಲಾಗೋದು ಅಂತಾನೆ ಅರ್ಥ. ಅವನಿಗೆ ಅದೇ ತಕ್ಕ ಶಿಕ್ಷೆ ಅಂತ ಜನ ಭಾವಿಸಿದ್ರು. ಆದ್ರೆ ಅವನಿಂದ ಮುಂದೆ ಚರಿತ್ರೆಯ ಹೊಸ ಅಧ್ಯಾಯವೊಂದು ಸೃಷ್ಟಿಯಾಗೋದರಲ್ಲಿತ್ತು. ಅವರು ಹಾಕಿದಂತ ಬಹಿಷ್ಕಾರ ಅವನನ್ನ ಬಲಿ ಪಡೆಯಲಿಲ್ಲ. ಅವನು ಹಡಗನ್ನ ಹತ್ತಿ ಸೀದಾ ಗ್ರೀನ್ಲ್ಯಾಂಡ್ ಕಡೆಗೆ ಪ್ರಯಾಣವನ್ನ ಮಾಡಿದ್ದ. ಈ ಗ್ರೀನ್ಲ್ಯಾಂಡ್ಗೆ ಈ ಒಂದು ಹೆಸರನ್ನ ಇಟ್ಟಿದ್ದೆ ಈ ವ್ಯಕ್ತಿ ಅಂತಾನೆ ಹೇಳಬಹುದು. ಈತ ಇಲ್ಲಿಗೆ ಬಂದಾಗ ಇದು ಬಹು ವಿಸ್ತಾರವಾದಂತಹ ಥಂಡ್ರಾ ರೀಜನ್ ಆಗಿತ್ತು. ಇಲ್ಲೆಲ್ಲ ಕಿಲೋಮೀಟರ್ ಗಟ್ಟಲೆ ಮಂಜಿನ ಪದರ ಆವರಿಸಿತ್ತು. ಸದಾ ಶೀತ ಮಾರುತ ಹಾಗೂ ಕೊರೆಯುವಂತ ಚಳಿ ಇರುವಂತ ಇಲ್ಲಿ ಸಾಮಾನ್ಯರು ಯಾರು ಕೂಡ ಜೀವಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಕಾಲಾನಂತರದಲ್ಲಿ ಇಲ್ಲಿಗೆ ಬಂದಂತ ಐರೋಪ್ಯ ಹಾಗೂ ಇತರ ನಾವಿಕರು ಇಲ್ಲಿಯೂ ಕೂಡ ಒಂದಷ್ಟು ಜನ ವಾಸ ಇದ್ದುದನ್ನ ಗಮನಿಸಿದ್ರು. ಈ ಜನ ಬೆಚ್ಚನೆಯ ಬಟ್ಟೆನ ಧರಿಸಿ ಆ ಸುರಿಯುವಂತ ಹಿಮದ ನಡುವೆ ಕೂಡ ಮಂಜುಗೆಡ್ಡೆ ಒಳಗಿರುವಂತ ಜೀವಿಗಳನ್ನ ಬೇಟೆಯಾಡಿ ಬದುಕ್ತಾ ಇದ್ರು. ಇದನ್ನ ಗಮನಿಸಿದಂತ ಅನ್ವೇಷಕರು ಇವರನ್ನ ಇನ್ಯೂಟ್ ಅಂತ ಕರೆದ್ರು. ಹಾಗಂದ್ರೆ ಬೇಟೆಗಾರರು ಅಥವಾ ಮೀನುಗಾರರು ಅಂತ ಅರ್ಥ. ಇಸ್ವಿ 1818ರಲ್ಲಿ ಬ್ರಿಟಿಷ್ ಅನ್ವೇಷಕನಾದಂಥ ಕ್ಯಾಪ್ಟನ್ ಜಾನ್ ರಾಸ್ ಎಂಬಾತ ಇಲ್ಲಿಯ ಜನರ ಬಳಿ ಮಾಂಸ ಕತ್ತರಿಸಲು ಹಾಗೂ ಬೇಟೆಯಾಡೋದಕ್ಕೆ ಇದ್ದಂಥ ವಿಶೇಷವಾದಂಥ ಕತ್ತಿ ಹಾಗೂ ಇತರ ಸಲಕರಣೆಗಳನ್ನ ಗಮನಿಸಿದ್ದ. ಇವರು ಜಲಚರಗಳ ದೇಹದ ಮೂಳೆಯಿಂದನೇ ಕೆಲವು ಭರ್ಜಿ, ಬಿಲ್ಲು, ಬಾಣ ಇತ್ಯಾದಿಗಳನ್ನ ರಚಿಸಿಕೊಂಡಿದ್ರು. ಇವರು ಜಲಚರಗಳ ಹಸಿ ಮಾಂಸವನ್ನ ಭಕ್ಷಿಸ್ತಾ ಇದ್ರು. ಇವ್ರ ಹತ್ರ ಇವುಗಳ ಹೊರತಾಗಿ ಲೋಹದ ಕೆಲ ವಸ್ತುಗಳು ಕೂಡ ಇದ್ವು. ಈ ಗ್ರೀನ್ಲ್ಯಾಂಡ್ ನಲ್ಲಿ ಎಲ್ಲಿಯೂ ಕೂಡ ಇಂಥ ಲೋಹಗಳು ಅದರ ಕೆಳಗೆ ಸಿಗಲ್ಲ. ಆದ್ರೂ ಅದರಿಂದ ತಯಾರಾದಂತ ಲೋಹದ ವಸ್ತುಗಳು ಇವ್ರ ಬಳಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಅವನು ಆಶ್ಚರ್ಯಪಟ್ಟಿದ್ದ. ಆಗ ಅಲ್ಲಿದ್ದಂತ ಒಂದು ನಿಗೂಢವಾದಂತ ಲೋಹದ ಗುಡ್ಡವೊಂದು ಅವನಿಗೆ ಕಾಣಿಸುತ್ತೆ. ಆ ಗುಡ್ಡದಲ್ಲಿ ಸಿಕ್ಕಂತ ಲೋಹವನ್ನ ಅಗದು ಅವರು ತಮಗೆ ಬೇಕಾದ ಆಯುಧಗಳನ್ನ ರಚಿಸಿಕೊಂಡು ಬೇಟೆ ಆಡ್ತಾ ಇದ್ದದು ಅವನ ಗಮನಕ್ಕೆ ಬಂತು. ಕಲ್ಲಿನ ಗಿರಿಕಣಿವೆಗಳ ನಡುವೆ ಇಂಥ ಲೋಹದ ವಸ್ತು ಸಿಗೋದು ಸಾಮಾನ್ಯ. ಆದ್ರೆ ಇಡೀ ಗುಡ್ಡನೇ ಲೋಹದಾಗಿದೆ ಅಂದ್ರೆ ಇದು ನಿಜಕ್ಕೂ ಹೊಸ ಸಂಗತಿ. ಅವನಿಗೆ ಈ ಲೋಹದ ಗುಡ್ಡ ನೋಡುವಂತ ಹಂಬಲ ಉಂಟಾಯಿತು. ಆದರೆ ಈ ಸ್ಥಳದ ಪ್ರತಿಕೂಲ ವಾತಾವರಣದ ದೆಸೆಯಿಂದಾಗಿ ಅದನ್ನ ನೋಡೋದಕ್ಕೆ ಅವನು ಮಾಡಿದಂತ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದವು. 1818ರಿಂದ 1883ನೇ ಇಸ್ವಿವರೆಗೂ ಬ್ರಿಟನ್, ಜರ್ಮನ್, ಸ್ವೀಡನ್ ದೇಶಗಳ ಹಲವು ತಜ್ಞರು ಈ ಲೋಹದ ಗುಡ್ಡವನ್ನು ವಶಪಡಿಸಿಕೊಳ್ಳೋದಕ್ಕೆ ಹರಸಾಹಸ ಮಾಡಿದ್ರು. ಆದ್ರೆ ಅವರ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆದವು. 1894ರಲ್ಲಿ ರಾಬರ್ಟ್ ಪೀರಿ ಎಂಬ ಅನ್ವೇಷಕ ಮಾತ್ರ ಈ ಲೋಹ ಪರ್ವತದ ಬಳಿ ಹೋಗುವಲ್ಲಿ ಯಶಸ್ವಿಯಾದ. ಈತ 1887ರ ಸಮಯದಲ್ಲಿ ಅಮೆರಿಕನ್ ನೇವಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಂತ ಅಧಿಕಾರಿ. ಈತ ಭೂಮಿಯ ಉತ್ತರಾರ್ಧ ಗೋಳವನ್ನು ಯಶಸ್ವಿಯಾಗಿ ತಲುಪಿ ಅನ್ವೇಷಣೆ ಮಾಡಿದಂತ ಮೊಟ್ಟ ಮೊದಲ ಯುರೋಪಿಯನ್ ಎಂಬ ಹೆಸರನ್ನ ಪಡೆದಿದ್ದಾನೆ. ಈತ ಅಲ್ಲಿಯ ಪ್ರತಿಕೂಲ ಹವೆಗೂ ಕೂಡ ಸೋಲ್ದೆ ಅದಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಅಲ್ಲಿ ಅದೇ ಜನರ ಜೊತೆ ನೆಲೆಸಿ ಅವರ ಜೊತೆ ಒಡನಾಟ ಸಾಧಿಸಿ ಅವರ ಭಾಷೆ, ಸಂಸ್ಕೃತಿಯನ್ನ ಕಲ್ತ್ಕೊಂಡ. ಅಲ್ಲಿ ಅವ್ರ ಜೊತೆ ಮುಂದಿನ ಹಲವು ವರ್ಷಗಳ ಕಾಲ ಜೀವಿಸಿದಂತ ರಾಬರ್ಟ್ ಈ ಜನರು ತಯಾರು ಮಾಡಿದಂತ ಚರ್ಮದ ವಸ್ತುಗಳನ್ನ ಅವ್ರಿಗೆ ರಿವಾಲ್ವರ್ಗಳ ಬದಲಿಗೆ ವಿನಿಮಯ ಮಾಡಿಕೊಂಡು ಅವುಗಳನ್ನ ಹೊರ ದೇಶಕ್ಕೆ ಉತ್ತಮವಾದಂತ ಬೆಲೆಗೆ ಮಾರಾಟ ಮಾಡತೊಡಗಿದ್ದ. ಈ ಜನರ ಜೊತೆ ಈ ರೀತಿ ವ್ಯವಸ್ಥಿತವಾಗಿ ಟ್ರೇಡಿಂಗ್ ನಡೆಸಿದಂತ ಮೊಟ್ಟ ಮೊದಲ ಔಟ್ಸೈಡರ್ ಅಂದ್ರೆ ಅದು ಈತನೇ. ಈತನ ಮೂಲ ಉದ್ದೇಶ ಇದ್ದದ್ದೇ ಈ ಲೋಹದ ಪರ್ವತದಿಂದ ತಾನು ಸಿರಿವಂತನಾಗಬೇಕು ಅಂತ. ಹಾಗಾಗಿನೇ ಆ ಜನರ ವಿಶ್ವಾಸ ಗಳಿಸಿ ಅದನ್ನ ಕೊನೆಗೂ ಕೂಡ ಅದರ ಮೂಲ ಸ್ಥಳದಿಂದ ಈತ ಬೇರೆ ಕಡೆ ಸಾಗಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಆ ಜನ ಈ ವ್ಯಕ್ತಿಯನ್ನ ತಮ್ಮ ಸ್ನೇಹಿತ, ಒಡನಾಡಿ ಅಂತ ನಂಬಿದ್ರು. ಅಹಿನಿಗಿಟೋ ಎಂಬ ಗ್ಯಾಲರಿಯೊಂದಕ್ಕೆ ಅದನ್ನ ಆತ ಸ್ಥಳಾಂತರ ಮಾಡಿದ್ದ. ಆ ಪರ್ವತದಲ್ಲಿ 30,900 kg ತೂಗುವಂತ ಒಂದು ಬೃಹದಾಕಾರದ ಕ್ಷುದ್ರ ಲೋಹದ ಬಂಡೆ ಇತ್ತು. ಇದು ಭೂಮಿಯದ್ದೇ ಅಲ್ಲ, ಇದೊಂದು ಅಂತರಿಕ್ಷದಿಂದ ಹರ್ಬದಂತ ಉಲ್ಕೆಯ ತುಂಡು ಎಂಬುದು ಅವರ ನಂಬಿಕೆಯಾಗಿತ್ತು.
ಇದು ಗಗನದಿಂದ ಅದೆಷ್ಟೋ ಕಿಲೋಮೀಟರ್ ಫೋರ್ಸಲ್ಲಿ ಹಾರ್ಬಂದು ಗ್ರೀನ್ಲ್ಯಾಂಡ್ಗೆ ಅಪ್ಪಳಿಸಿ ಛಿದ್ರ ಆಗಿತ್ತು. ಇದರ ಒಂದು ಪ್ರಧಾನವಾದಂತಹ ಭಾಗ ಗ್ರೀನ್ಲ್ಯಾಂಡ್ನ ಪ್ರತ್ಯೇಕ ಪ್ರಾಂತ್ಯವೊಂದರಲ್ಲಿ ಬೀಳುತ್ತೆ. ಈ ಉಲ್ಕೆಯ ಬಗ್ಗೆ ತಿಳಿದಂತ ಅಲ್ಲಿಯ ಮೂಲ ನಿವಾಸಿಗಳು ಕಲ್ಲು ಹಾಗೂ ಇತರ ವಸ್ತುಗಳಿಂದ ಇದನ್ನ ಜಖಂ ಮಾಡಿ ಇದರ ಎಷ್ಟೋ ಭಾಗದ ಲೋಹಗಳನ್ನ ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ವಶಪಡಿಸಿಕೊಂಡು ಬಂದಿದ್ರು. ಇದು ನೂರಾರು ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಬಂದಿತ್ತು. ಹೀಗಾಗಿ ಆ ಉಲ್ಕೆ ಶತಮಾನಗಳ ಕಾಲ ನಡೆದಂತ ಬಾಹ್ಯ ಒತ್ತಡಗಳಿಂದಾಗಿ ತನ್ನ ರೂಪ ಹಾಗೂ ಗಾತ್ರವನ್ನ ಕಳೆದುಕೊಂಡಿತ್ತು. ಇಂಥ ಆ ಪರ್ವತದ ಒಂದು ಮುಖ್ಯ ಭಾಗವನ್ನ ರಾಬರ್ಟ್ ಅಲ್ಲಿಂದ ತಂದಿದ್ದ. ಅಮೆರಿಕಕ್ಕೆ ತರುವಂತ ಮೊದಲು ಅದನ್ನ ಅಲ್ಲಿಂದ ಕದಲಿಸೋದು ದುಸ್ತರವಾಗಿತ್ತು. ಅಷ್ಟು ರಭಸದಿಂದ ಭೂಮಿಗೆ ಅಪ್ಪಳಿಸಿದಂತ ಆ ಲೋಹಧಾತು ಭೂಮಿಯೊಳಗೆ ಶಿವನ ಆತ್ಮಲಿಂಗದ ರೀತಿ ಭದ್ರವಾಗಿ ತಳವೂರಿತ್ತು. ಇದನ್ನ ಅಲ್ಲಿಂದ ಎತ್ತಿ ಗಾಡಿಗೆ ತುಂಬಿಸೋದು ಅಷ್ಟು ಸುಲಭದ ಟಾಸ್ಕ್ ಆಗಿರ್ಲಿಲ್ಲ. ಇದರ ಬಹುಭಾಗ ಮಣ್ಣೊಳಗೆ ಹುಗಿದು ಹೋಗಿತ್ತು. ಅದನ್ನ ಎತ್ತಿ ಸಾಗಿಸುವುದಕ್ಕೆ ಅವನ ಕೆಲಸಗಾರರಿಗೆ 3 ವರ್ಷಗಳ ಸಮಯ ತಗಲಿತ್ತು. ಇದನ್ನ ಅಲ್ಲಿಂದ ಎತ್ತಿ ಸಾಗರದ ದಂಡೆವರೆಗೂ ಹೋಗೋದಕ್ಕೆ ಎಷ್ಟು ಸಮಯ ಬೇಕಾಯಿತು. ಈ ಲೋಹದ ಧಾತುವನ್ನ ಅವನಿಗೆ ಕದಲಿಸಿ ಕೊಡೋದಕ್ಕೆ ಆ ಗ್ರೀನ್ಲ್ಯಾಂಡ್ನ ಜನರ ಸಹಾಯ ಕೂಡ ಸಾಕಷ್ಟು ಸಿಕ್ಕಿತ್ತು. ತಮಗೆ ಒಂದಿನೊಂದು ರೀತಿಯಲ್ಲಿ ಸಹಾಯ ಮಾಡ್ತಿದ್ದಂತ ಅದನ್ನ ವ್ಯಾಪಾರಿಯಾದಂತ ರಾಬರ್ಟ್ಗೆ ಅವನ ಮೇಲಿನ ಅಂಧ ವಿಶ್ವಾಸದಿಂದ ಜನ ದಾನ ಮಾಡಿದ್ರು. ಇದನ್ನ ಅಮೆರಿಕನ್ ಮ್ಯೂಸಿಯಂ ಹಾಗೂ ನ್ಯಾಷನಲ್ ಹಿಸ್ಟರಿಯ ಮುಖ್ಯಸ್ಥರಾಗಿದ್ದವರು ತಂಬಳಿಯೇ ಇರಿಸಿಕೊಳ್ಳುವ ಬಗ್ಗೆ ಹಾಗೂ ಗ್ರೀನ್ಲ್ಯಾಂಡ್ನ ಕೆಲವರನ್ನ ಇಲ್ಲಿಗೆ ಕರೆತಂದು ಇಟ್ಕೊಳ್ಳುವ ಬಗ್ಗೆ ರಾಬರ್ಟ್ ಜೊತೆ ರಹಸ್ಯ ಒಪ್ಪಂದವನ್ನ ಮಾಡಿಕೊಂಡ್ರು. ಅಂತ ಪ್ರತಿಕೂಲ ವಾತಾವರಣದಲ್ಲಿ ಈ ಜನ ಹೇಗೆ ಬದುಕ್ತಾರೆ ಹಾಗೂ ಅದಕ್ಕೆ ಸಹಕರಿಸುವಂತ ಇವರ ದೇಹದ ರಚನೆ ಮತ್ತು ಅದರ ಜೀನ್ಸ್ ಎಂಥದ್ದು ಅಂತ ತಿಳಿದು ಅದನ್ನ ಸ್ಟಡಿ ಮಾಡಿ ವರದಿಯನ್ನು ರೂಪಿಸಬೇಕು ಎಂಬುದು ಅಮೆರಿಕನ್ನರ ಉದ್ದೇಶ ಆಗಿತ್ತು. ಅದರಂತೆ ರಾಬರ್ಟ್ ತಡ ಮಾಡದೆ ಅಲ್ಲಿಯ ಒಂದು ಪರಿವಾರವನ್ನ ಅಮೆರಿಕಕ್ಕೆ ಕರೆತರೋದಕ್ಕೆ ಯೋಜಿಸಿದ್ದ. ಅವ್ರ ಪೈಕಿ ಆ ಕುಟುಂಬದ ಹಿರಿಯನ ಹೆಸರು ಕೀಶುಕ್. ಇವ್ರ ಮಗ ವೆನಿಕ್ ಹಾಗೂ ಇನ್ನೊಬ್ಬ ಮಗನಾದಂತ ಯುವೈ ಸಾಕಾಸಕ್, ಆಟಂಗಾನ, ನುಕ್ತಾಕ್, ಅವಿಯಾಕ್ ಹೀಗೆ ಆ ಪರಿವಾರದ ಎಲ್ಲರನ್ನೂ ಕೂಡ ಏನೋ ಪ್ರಯೋಗಕ್ಕಾಗಿ ಅಮೆರಿಕಾಗೆ ಕರೆದುಕೊಂಡು ಹೋಗ್ತೀನಿ ಅಂತ ಅಲ್ಲಿನ ಜನಕ್ಕೆ ಹೇಳಿದ್ದ. ಅಲ್ಲಿ ಪ್ರಯೋಗಕ್ಕೆ ಅವರು ಸಹಕರಿಸಿದ್ರೆ ಅವರಿಗೆ ಒಂದಷ್ಟು ಅತ್ಯಾಧುನಿಕ ವೆಪನ್ಸ್ ಸಿಗುವಂತೆ ಮಾಡೋದಾಗಿ ಪ್ರಯೋಗ ಮುಗಿದ ಮೇಲೆ ನಂತರ ಅವರನ್ನೆಲ್ಲ ಸುರಕ್ಷಿತವಾಗಿ ಗ್ರೀನ್ಲ್ಯಾಂಡ್ಗೆ ವಾಪಸ್ ಕರೆತರೋದಾಗಿ ರಾಬರ್ಟ್ ಅವರಿಗೆಲ್ಲ ಮಾತನ್ನ ಕೊಟ್ಟಿದ್ದ. ಆದರೆ ಈ ಒಂದು ಯಾನ ತಮಗೆ ಪ್ರಾಣಾಂತಕವಾಗಲಿದೆ ಅಂತ ಅವ್ರಿಗೆಲ್ಲ ಗೊತ್ತಿರಲಿಲ್ಲ. ಅವರನ್ನ ಅಮೆರಿಕದ ಖಂಡಗಳ ದಡಕ್ಕೆ ಕರೆತಂದಾಗ ಈ ಉಳ್ಳನ್ ಬಟ್ಟೆಯನ್ನು ಧರಿಸಿದಂತ ಎಸ್ಕಿಮೋಗಳನ್ನ ಕಾಣೋದಕ್ಕೆ 20,000 ಜನ ಅಲ್ಲಿಗೆ ಬಂದಿದ್ರು. ಇದು ರಾಬರ್ಟ್ಗೆ ಇನ್ನು ಅನುಕೂಲನೇ ಆಯ್ತು. ಅವನು ಹಾಗೆ ಬಂದೋರ್ ಬಳಿ ಎಸ್ಕಿಮೋಗಳನ್ನ ನೋಡೋದಕ್ಕೆ ಟಿಕೆಟ್ ವ್ಯವಸ್ಥೆಯನ್ನ ಮಾಡಿ ಅದಕ್ಕೆ ಹಣವನ್ನ ನಿಗದಿ ಮಾಡಿ ಚೆನ್ನಾಗಿನೇ ದುಡ್ಡು ಮಾಡ್ಕೊಂಡ. ಈ ಮುನ್ನ ಅಮೆರಿಕನ್ನರು ಇಂಥ ಜನರನ್ನ ಕಂಡಿರಲಿಲ್ಲ. ಹೀಗೆ ಸಂಗ್ರಹದಂತ ಹಣದಲ್ಲಿ ಒಂದು ನಯಾ ಪೈಸೆಯನ್ನು ಕೂಡ ರಾಬರ್ಟ್ ಆ ಎಸ್ಕಿಮೋದ ಪರಿವಾರಕ್ಕೆ ಕೊಡ್ಲಿಲ್ಲ. ಅವ್ರಿಗೆ ಕೊಡುವಂತ ಇರಾದೆಯೂ ಕೂಡ ಅವನಿಗೆ ಇರಲಿಲ್ಲ. ಆ 6 ಜನರನ್ನು ಕೂಡ ಅವನು ಅಮೆರಿಕದ ಮ್ಯೂಸಿಯಂ ಸಂಸ್ಥೆಗೆ ಆ ಕಾಲಕ್ಕೇನೆ $40,000 ಮಾರಾಟ ಮಾಡಿದ್ದ. ಈ ಜನರನ್ನ ವಸ್ತುಗಳ ಹಾಗೆ ಪಶುಗಳ ರೀತಿ ಅವರಿಗೆ ಮಾರಾಟ ಮಾಡದಂತ ರಾಬರ್ಟ್ ಯಾವುದೇ ಪಾಪ ಪ್ರಜ್ಞೆ ಕೂಡ ಇರದೆ ಅಲ್ಲಿಂದ ಹೊರಟು ಹೋದ. ಈ ಮ್ಯೂಸಿಯಂನಲ್ಲಿ ಅದು ಇದು ಕೆಲಸ ಮಾಡ್ಕೊಂಡಿದ್ದಂತ ಈ ಎಸ್ಕಿಮೋಗಳು ಆ ಹೊಗೆ, ಧೂಳು ಹಾಗೂ ಉಷ್ಣ ವಲಯಕ್ಕೆ ಒಗ್ಗೊಳ್ಳಾರದೆ ಒಬ್ಬೊಬ್ಬರೇ ಹಾಸಿಗೆ ಹಿಡಿದ್ರು. ಇವರಲ್ಲಿ ಮೊದಲು ಆ ಪರಿವಾರದ ಹಿರಿಯ ಸಾವನ್ನಪ್ತಾನೆ. ಅವನ ಬಳಿಕ ಅವನ ಪತ್ನಿ ಹಾಗೂ ಇತರ ಎಲ್ಲ ಮಕ್ಕಳು ಕೂಡ ಆ ಪ್ರತಿಕೂಲ ವಾತಾವರಣಕ್ಕೆ ಒಕ್ಕೊಳ್ಳಾರದೆ ಒಬ್ಬೊಬ್ಬರಾಗಿ ಸಾವನ್ನಪ್ತಾರೆ. ಮಿನಿಕ್ ಎಂಬ ಹುಡುಗನ ತಂದೆ ಕ್ಯೂಸುಕ್ ಸತ್ ಹೋದಾಗ ಅವನ ಶವವನ್ನ ಹೂಳುವಂತ ನಾಟಕವಾಡದಂತ ಮ್ಯೂಸಿಯಂನವರು ಅವನ ದೇಹದ ಅಸ್ಥಿ ಪಂಜರವನ್ನ ಮ್ಯೂಸಿಯಂನಲ್ಲಿ ಮುಂದಿನ ಸ್ಟಡಿಗಳಿಗಾಗಿ ಹಾಗೆಯೇ ಇಟ್ಕೊಂಡ್ರು. 1901ರ ಸಮಯದಲ್ಲಿ ಅವನ ತಲೆಯ ಮೆದುಳಿನ ಫೋಟೋವೊಂದನ್ನ ಸೈಂಟಿಫಿಕ್ ರಿಪೋರ್ಟ್ನಲ್ಲಿ ಪ್ರಕಟಿಸಿದ್ರು. ಅವನ ಮಗನಾದಂಥ ಮಿನಿಕ್ ವಾಲೆಸ್ ಅಂತ ಹೆಸರಿಟ್ಟು ಆ ಹುಡುಗನನ್ನು ಕೂಡ ನ್ಯೂಯಾರ್ಕ್ನಲ್ಲಿ 1910ರವರೆಗೂ ಇಟ್ಕೊಳ್ಳಾಯಿತು. ಇವನನ್ನ ಅಮೆರಿಕನ್ ಸಿರಿವಂತ ಕುಟುಂಬವೊಂದು ದತ್ತು ಪಡೆಯುತ್ತೆ. ಮುಂದೆ ಇವನ್ಗೆ ತನ್ನ ತಂದೆಯ ಸಾವು ಹಾಗೂ ಆ ದೇಹವನ್ನ ಹೂಳದೆ ಹಾಗೇನೆ ಮ್ಯೂಸಿಯಂನಲ್ಲಿ ಇಟ್ಕೊಂಡ ಬಗ್ಗೆ ಸಮಾಚಾರ ಗೊತ್ತಾಯಿತು. ಈ ಬಗ್ಗೆ ತಿಳಿದಂತ ಆ ಹುಡುಗ ಅದನ್ನ ತನಗೆ ವಾಪಸ್ ಕೊಡಿ, ತಾನು ಅದನ್ನ ಅಂತಿಮ ಸಂಸ್ಕಾರ ಮಾಡಿ ತನ್ನ ಕೊನೆಯ ಕರ್ತವ್ಯ ಮುಗಿಸೋದಾಗಿ ಪರಿಪರಿಯಾಗಿ ವಿನಂತಿ ಮಾಡಿಕೊಂಡ. ಆದರೆ ಸ್ವಾರ್ಥವೇ ಮೈವೆತ್ತಿದಂತ ಮ್ಯೂಸಿಯಂನ ಮುಖ್ಯಸ್ಥರು ಅವನ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಟ್ಟಿಲ್ಲ. ಅವ್ರ ಬಳಿ ಪದೇ ಪದೇ ಕೇಳಿ ಸಾಕಾದಂತ ಈತ ಒಂದು ಪತ್ರವನ್ನ ಬರೆದು ತನ್ನ ತಾಯ್ನೆಲಾದಂತ ಗ್ರೀನ್ಲ್ಯಾಂಡ್ಗೆ ಬಿಟ್ಟು ಬರುವಂತೆ ಕೇಳ್ಕೊಂಡ. ಆ ಹೊತ್ತಿಗೆ ಮಿನಿಕ್ನ ಪರಿವಾರಕ್ಕೆ ಈ ರಾಬರ್ಟ್ ಎಸಗದಂತ ನಯವಂಚನೆಯ ದ್ರೋಹದ ಬಗ್ಗೆ ಅಮೆರಿಕದ ತುಂಬಾ ಗೊಲ್ಲೆದ್ದಿತ್ತು. ಜನ ಅವನಿಗೆ ಚಿಮ್ಮರಿ ಹಾಕೋದಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮವಾಗಿ ಮಿನಿಕ್ನನ್ನ ಸಂಧಿಸಿ ಗ್ರೀನ್ಲ್ಯಾಂಡ್ಗೆ ಅವನನ್ನ ಬಿಡುವ ಬಗ್ಗೆ ಯೋಚಿಸ್ತಾರೆ. ತಾನೇನೋ ತನ್ನ ಗೂಡನ್ನ ಸೇರ್ಕೊಳ್ತಿದ್ದೀನಿ, ಆದ್ರೆ ನನ್ನ ತಂದೆಯ ಶವವನ್ನ ಇಲ್ಲೇ ಬಿಟ್ಟು ಬರಿಗೈಲಿ ಹೋಗ್ಬೇಕಾಗಿ ಬಂದಿರೋದು ಅತೀವ ನೋವಿನ ಸಂಗತಿಯಾಗಿದೆ ಅಂತ ಮಿನಿಕ್ ಅತ್ಯಂತ ವಿಷಾದದಿಂದ ಅಂದಿನ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದ. ನಾಗರಿಕರು ವಿದ್ಯಾವಂತರು ಅನ್ಸ್ಕೊಂಡಂತ ಈ ಜನ ತನ್ನ ತಂದೆಯ ಸಾವಿಗೆ ಕಾರಣ ಆದವ್ರ ಜೊತೆ ಹಣದಾಸೆಯಿಂದಾಗಿ ಇನ್ನೂ ಅವರ ದೇಹವನ್ನ ತಮ್ಮ ಬಳಿನೇ ಇಟ್ಕೊಂಡಿರೋದು ಅಮಾನವೀಯ ಹಾಗೂ ಅನ್ಯಾಯ ಅಂತ ಮಿನಿಕ್ ತನ್ನ ಅಸಮಾಧಾನವನ್ನ ಪತ್ರಿಕೆಗಳ ಬಳಿ ಹಂಚಿಕೊಂಡ. ಅವನು ಇಲ್ಲಿಗೆ ಬಂದಾಗ 7 ವರ್ಷದ ಬಾಲಕ, ಆದ್ರೆ ಈಗ ಬೆಳೆದು ದೊಡ್ಡವನಾಗಿದ್ದ. ಅವನಿಗೆ ಈಗ 24 ವರ್ಷ ವಯಸ್ಸಾಗಿತ್ತು. ಅಂದ್ರೆ ತನ್ನ 17 ವರ್ಷಗಳ ಬದುಕನಾತ ವಿದೇಶದಲ್ಲಿ ಗುಲಾಮಗಿರಿ ಮಾಡ್ಕೊಂಡೇ ಕಳೆದಿದ್ದ. ಇದರಿಂದಾಗಿ ಅವನಿಗೆ ಹೆಚ್ಚು ಸಮಯ ಬೇರೆ ಜನರ ಸಂಪರ್ಕದಿಂದಾಗಿ ತನ್ನ ಮೂಲ ನೆಲದ ಭಾಷೆ ಸಂಸ್ಕೃತಿಯನ್ನ ಮರ್ತೆ ಹೋಗಿದ್ದ. ಮತ್ತೆ ಆತ ಗ್ರೀನ್ಲ್ಯಾಂಡ್ಗೆ ಮರಳಿ ಅವನು ಮತ್ತೆ ತನ್ನ ಜನರ ಜೊತೆ ಸೇರಿ
ಅದರ ಭಾಷೆ ಸಂಸ್ಕೃತಿಯನ್ನ ಕಲ್ತ. ಅವನಿಗೆ ಅಮೆರಿಕದಿಂದ ಹೇಗಾದ್ರೂ ಮಾಡಿ ತನ್ನ ತಂದೆಯ ಅಸ್ಥಿಪಂಜರವನ್ನ ತನ್ನ ತಾಯ್ನಾಡಿಗೆ ತರಬೇಕು ಎಂಬ ಮಹದಾಶೆ ಇತ್ತು. ಆದರೆ ಅವನ ಈ ಆಸೆ ಕೊನೆಗೂ ನೆರವೇರಲಿಲ್ಲ. 1918ರಲ್ಲಿ ತಲೆದೂರದಂತ ಒಂದು ವೈರಸ್ನ ಮಹಾಮಾರಿಗೆ ಈತ ಬಲಿಯಾಗಿ ಹೋದ. ಮುಂದೆ 1986ರಲ್ಲಿ ಲೇಖಕನಾದಂಥ ಕೆನ್ ಹಾರ್ಪರ್ ಎಂಬಾತ ಈ ಪ್ರಕರಣದ ಬಗ್ಗೆ ಗಿವ್ ಮಿ ಮೈ ಫಾದರ್ಸ್ ಬಾಡಿ ಎಂಬ ಬುಕ್ಕನ್ನು ಬರೆದು ಪ್ರಕಟ ಮಾಡಿದ. ಮಿನಿಕ್ನ ಆತ್ಮಚರಿತ್ರೆಯಂತೆ ಇದ್ದಂಥ ಆ ಒಂದು ಕೃತಿಯಲ್ಲಿ ಅವನ ಬದುಕಿನ ಬಗ್ಗೆ ಸಾಕಷ್ಟು ವಿವರಗಳಿದ್ವು. ಜನ ಎಲ್ಲ ಮಿನಿಕ್ಗೆ ನ್ಯಾಯ ಸಲ್ಲಿಸಬೇಕು ಅಂತ ಹಠ ಹಿಡಿದ್ರು, ಆಗ್ರಹ ಮಾಡಿದ್ರು. ಅವರ ಒತ್ತಾಯದ ಮೇರೆಗೆ ಕೊನೆಗೂ ಅಮೆರಿಕನ್ ಮ್ಯೂಸಿಯಂನ ಮುಖ್ಯಸ್ಥರಿಗೆ ಇತಿಹಾಸದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದಂತಹ ತಮ್ಮ ತಪ್ಪೊಂದರ ಅರಿವಾಗಿತ್ತು. ಅವರು ಮಿನಿಕ್ನ ತಂದೆಯ ಅಸ್ಥಿಪಂಜರ ಹಾಗೂ ಅವರಿಗೆ ಸಲ್ಲಬೇಕಿದ್ದಂಥ ಅವರ ಪರಿವಾರದವರ ಅನೇಕ ವಸ್ತುಗಳನ್ನ ಗ್ರೀನ್ಲ್ಯಾಂಡ್ಗೆ ಹಿಂದಿರುಗಿಸಿದ್ರು. ಇವತ್ತಿಗೂ ಕೂಡ ಅಲ್ಲಿಂದ ಕಿತ್ತು ತಂದಂಥ ಆ ಉಲ್ಕೆ ಅಮೆರಿಕದ ಮ್ಯೂಸಿಯಂನಲ್ಲೇ ಇದೆ. ಹಾಗೂ ಅದರ ಕೆಳಗೆ ಆ ಕಲ್ಲಿನ ತ್ಯಾಗದ ಕುರುಹುಗಳಾದಂಥ ಮಿನಿಕ್ ಹಾಗೂ ಅವನ ಪರಿವಾರದ ಮನ ಕಲ್ಕುವಂಥ ಕಥೆಯ ಇಡೀ ಸಾರವೇ ಇದೆ. ಇವತ್ತಿಗೂ ಇಲ್ಲಿಗೆ ಬಂದವರೆಲ್ಲ ಆ ಬರಹ ಓದಿ ಮಿನಿಕ್ಕಾಗಿ ಒಂದಷ್ಟು ಕಂಬನಿಯನ್ನ ಮಿಡಿದು ಕನಿಕರವನ್ನು ವ್ಯಕ್ತಪಡಿಸಿ ಹೋಗ್ತಾರೆ. ವೀಕ್ಷಕರೇ, ಅಮೆರಿಕ ಹಾಗೂ ಬ್ರಿಟಿಷ್ ಮ್ಯೂಸಿಯಂಗಳಲ್ಲಿ ಇವತ್ತಿಗೂ ಇಂಥ ಎಷ್ಟೋ ಬಲವಂತದ ಅನೈತಿಕ ಅತಿಕ್ರಮಣದಿಂದ ಕಳ್ಳತನಕ್ಕೆ ಒಳಗಾದಂಥ ವಸ್ತುಗಳ ಭಂಡಾರನೇ ಇದೆ. ಹಾಗೂ ಇದನ್ನ ಮೂಲ ಇತಿಹಾಸದ ಪುಟಗಳಿಂದ ಕಿತ್ತು ಅವುಗಳ ಮೇಲೆ ತಮ್ಮದೇ ಸ್ವಂತ ಒಣ ಪ್ರತಿಷ್ಠೆಯ ಬಡಾಯಿಗಳ ಬರಹಗಳನ್ನ ಸೃಷ್ಟಿ ಮಾಡಿ ಬರ್ಸ್ಕೊಂಡಂತ ಆ ದೇಶಗಳು ತಮ್ಮ ಅಸಲಿ ಹಾಗೂ ಕರಾಳ ಮುಖವನ್ನ ಸದಾ ಜನರಿಂದ ಮರೆಮಾಚುತ್ತಿವೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.